ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಅಭಿವೃದ್ಧಿಯ ನಾಗರಿಕತೆ ಈ ಪಾಠ ಪರೀಕ್ಷೆಗೆ ತುಂಬಾ ಮುಖ್ಯ. ಇದು ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ. ಪರಿಚಯ. ಸಿಂಧೂ ಕಣಿವೆ ನಾಗರಿಕತೆ ಸುಮಾರು ಕ್ರಿಸ್ತಪೂರ್ವ 2500ರಲ್ಲಿ ಬೆಳವಣಿಗೆ ಕಂಡಿತು. ಇದು ಸಿಂಧೂ ನದಿಯ ತೀರದಲ್ಲಿ ವಿಕಸಿತವಾಯಿತು. ಪ್ರಮುಖ ನಗರಗಳು: ಹರಪ್ಪ, ಮೊಹೆಂಜೋದಾರೋ, ಲೋಥಲ್. ಇದು ವಿಶ್ವದ ಮೊದಲ ನಗರ ನಾಗರಿಕತೆಗಳಲ್ಲಿ ಒಂದಾಗಿದೆ. ನಗರ ಯೋಜನೆ. ಈ ನಾಗರಿಕತೆಯ ಪ್ರಮುಖ ವಿಶೇಷತೆ ಸರಿಯಾದ ರಸ್ತೆ ವ್ಯವಸ್ಥೆ, ನಾಳಿಗಳ ವ್ಯವಸ್ಥೆ, ಡ್ರೈನೇಜ್ ಸಿಸ್ಟಮ್, ಸುಂದರ ಮನೆಗಳು. ಪಿನ್: ಮೊಹೆಂಜೋದಾರೋದಲ್ಲಿ ಗ್ರೇಟ್ ಬಾತ್ ಕಂಡುಬರುತ್ತದೆ. ಇವುಗಳು ಇವರ ಮುಂದುವರೆದ ತಂತ್ರಜ್ಞಾನವನ್ನು ತೋರಿಸುತ್ತವೆ. ಆರ್ಥಿಕ ಜೀವನ. ಜನರು ಮುಖ್ಯವಾಗಿ ಕೃಷಿ, ವ್ಯಾಪಾರ. ಅವರು ವಿದೇಶಗಳ ಜೊತೆಗೂ ವ್ಯಾಪಾರ ಮಾಡುತ್ತಿದ್ದರು. ಮೆಸೊಪೊಟೇಮಿಯಾ. ಗೋಧಿ, ಜೋಳ ಬೆಳೆ ಬೆಳೆದಿದ್ದರು. ಧರ್ಮ ಮತ್ತು ಸಂಸ್ಕೃತಿ. ಜನರು ಪ್ರಕೃತಿ ಪೂಜೆ, ಮೂರ್ತಿ ಪೂಜೆ, ಪಶುಪತಿ ಮುದ್ರೆ ಕಂಡುಬರುತ್ತದೆ. ಪಿನ್: ತಾಯಿ ದೇವಿ, ಮದರ್ ಗಾಡಸ್ ಪೂಜೆ ಮಾಡುತ್ತಿದ್ದರು. ಲಿಪಿ ಮತ್ತು ಕಲೆ. ಇವರ ಲಿಪಿ ಇನ್ನೂ ಓದಲು ಸಾಧ್ಯವಾಗಿಲ್ಲ. ಮುದ್ರೆಗಳು, ಸೀಲ್ಸ್ ದೊರಕಿವೆ. ಮಣ್ಣಿನ ಪಾತ್ರೆಗಳು, ಪ್ರತಿಮೆಗಳು ಸಿಕ್ಕಿವೆ. ಇದು ಅವರ ಕಲೆ ಮತ್ತು ಕೌಶಲ್ಯವನ್ನು ತೋರಿಸುತ್ತದೆ. ಧರ್ಮ ಮತ್ತು ಸಂಸ್ಕೃತಿ. ಜನರು ಪ್ರಕೃತಿ ಪೂಜೆ, ಮೂರ್ತಿ ಪೂಜೆ, ಪಶುಪತಿ ಮುದ್ರೆ ಕಂಡುಬರುತ್ತದೆ. ಪಿನ್: ತಾಯಿ ದೇವಿ, ಮದರ್ ಗಾಡಸ್ ಪೂಜೆ ಮಾಡುತ್ತಿದ್ದರು. ಪತನದ ಕಾರಣಗಳು. ಈ ನಾಗರಿಕತೆ ಹೇಗೆ ನಾಶವಾಯಿತು? ನದೀ ಮಾರ್ಗ ಬದಲಾವಣೆ, ಪ್ರಕೃತಿ ವಿಕೋಪಗಳು, ಆರ್ಥಿಕ ಸಮಸ್ಯೆಗಳು. ನಿಖರ ಕಾರಣ ಇನ್ನೂ ಗೊತ್ತಿಲ್ಲ. ಇದಾಗಿದೆ ಸಿಂಧೂ ಕಣಿವೆ ನಾಗರಿಕತೆ ಸಂಪೂರ್ಣ ಪಾಠ. ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಪಾಠಗಳಿಗೆ ಸಬ್ಸ್ಕ್ರೈಬ್ ಮಾಡಿ.